ಮಾವ ಇನ್ನು ಸ್ವಲ್ಪ ಬಡಿಸ್ಲಾ? ಏ ಬೇಡ ಬೇಡ, ಇದನ್ನೇ ತಿನ್ನಕ್ಕಾಗ್ತಾ ಇಲ್ಲ. ಎಲ್ಲ ಇಷ್ಟು ರುಚಿಯಾಗಿ ಮಾಡಿದ್ಯಾ, ಮಾಡಕ್ ತುಂಬಾ ಕಷ್ಟ ಆಗಿರ್ಬೇಕಲ್ಲ. ಮಾವ ನಿಮಗಿಷ್ಟ ಅಂದಮೇಲೆ ನಾನು ಕಷ್ಟಪಡಲ್ವಾ? ನೀವು ಖುಷಿಯಾಗಿರ್ಬೇಕು ಅಷ್ಟೇ. ಮಾವ ನೀವು ಈ ಹಾಲನ್ನ ಕುಡಿಲೇಬೇಕು. ಮಾಯಾ, ಏನು ಹಾಲು ಒಂಥರ ಇದೆ, ಏನಾದರೂ ಮಿಕ್ಸ್ ಮಾಡಿದ್ಯಾ? ಮಾವ 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 ನಾನು ಮಾಯಾ. ಹಾ ಮಾಯಾ. ಮಾವ ಆ್ಯಕ್ಚುಲಿ ನನ್ನ ರೂಮಲ್ಲಿ AC ವರ್ಕ್ ಆಗ್ತಿಲ್ಲ. ಸೊ ಇಫ್ ಯು ಡೋಂಟ್ ಮೈಂಡ್ ನಾನು ಇವತ್ತು ಇಲ್ಲೇ ಮಲ್ಕೊಳ್ಳ? ಅದಕ್ಕೆ ಪರ್ಮಿಷನ್ ಕೇಳಬೇಕಾ ಮಾಯಾ? ಮಲ್ಕೋ. ಸರಿ ಮಾವ, ನಿಮ್ಗೆ ಯಾಕೆ ತೊಂದರೆ? ನಾನು ಸೋಫಾ ಮೇಲೆ ಮಲ್ಕೋತೀನಿ. ಏಯ್ ಒಂದು ನಿಮಿಷ ಮಾಯಾ, ಪರವಾಗಿಲ್ಲ, ಇಲ್ಲೇ ಬೆಡ್ ಮೇಲೆ ಮಲ್ಕೋ. ನನಗೆ ತುಂಬ ನಿದ್ದೆ ಬರ್ತಾ ಇದೆ, ನನಗೆ ಕಣ್ಬಿಡೋಕ್ಕೆ ಆಗ್ತಾ ಇಲ್ಲ. ನಾನು ಮಲಗ್ತೀನಿ ಮಾಯಾ. ಗುಡ್ ನೈಟ್. ಗುಡ್ ನೈಟ್ ಮಾವ. ನನಗೂ ಅದೇ ಬೇಕಿತ್ತು ಮಾವ. ಮದುವೆಗೆ ಎಷ್ಟು ಪ್ರಯತ್ನ ಮಾಡಿದ್ರು ಒಂದಲ್ಲ ಒಂದು ಅಡ್ಡಿ ಆಗ್ತಾನೆ ಇತ್ತು. ಆದರೆ ಈಗ ಇನ್ನು ಒಂದೇ ಒಂದು ವಾರದಲ್ಲಿ ನಮ್ಮ ಮದುವೆ ಆಗತ್ತೆ. ಮಾಯಾ, ನೀನೇನು ಮಾಡ್ತಾ ಇದೀಯ ಇಲ್ಲಿ? ಮಾವ ನೆನ್ನೆ ನಡೆದಿದ್ದು ನಿಮಗೇನು ನೆನಪಿಲ್ವಾ? ಇಲ್ಲ, ನೀನ್ ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು ಅಂತ ಹೇಳಿದ್ರೆ ತಾನೇ ನಂಗೆ ಅರ್ಥ ಆಗೋದು. ನೆನ್ನೆ ರಾತ್ರಿ ನನ್ನ ರೂಮಲ್ಲಿ AC ವರ್ಕ್ ಆಗ್ತಿಲ್ಲ ಅಂತ ನಿಮ್ಮ ರೂಮಲ್ಲೇ ಮಲಗಲ್ಲ ಅಂತ ಕೇಳಿದೆ ಮಾವ. ಅದಕ್ಕೆ ನೀವು ಪರವಾಗಿಲ್ಲ ಇಲ್ಲೇ ಮಲಗು ಅಂತ ಹೇಳಿದ್ರಿ. ನಾನು ಆ ರೀತಿ ಹೇಳಿದ್ನಾ? ಹೌದು ಮಾವ,
ನನಗೆ ಅದ್ಯಾವುದು ನೆನಪೇ ಇಲ್ಲ ಮಾಯಾ. ಆದ್ರೆ ನನಗೆಲ್ಲ ನೆನಪಿದೆ ಮಾವ, ನನಗೆಲ್ಲ ನೆನಪಿದೆ. ನಾನು ಸೋಫಾದ ಮೇಲೆ ಮಲ್ಕೋತೀನಿ ಅಂತ ಹೇಳಿದ್ರು, ಅದೆಲ್ಲ ಬೇಡ, ನೀನ್ ಇಲ್ಲೇ ಹಾಸಿಗೆ ಮೇಲೆ ಮಲ್ಕೋ ಅಂತ ಬಲವಂತ ಮಾಡಿದ್ರಿ ಮಾವ. ಅದಾದ್ಮೇಲೆ ಏನಾಯ್ತು? ನಿನ್ನೆ ನಾನು ನಿಮ್ಗೆ ಎಷ್ಟು ಬೇಡ ಬೇಡ ಅಂದ್ರು ನೀವು ನನ್ನ ಮಾತು ಕೇಳಲಿಲ್ಲ. ನಿಮಗೆ ಕೈ ಮುಗಿದು ಕೇಳ್ಕೊಂಡೆ ಮಾವ, ನೀವು ಒಪ್ಲಿಲ್ಲ. ನಮ್ಮಿಬ್ಬರ ಮಧ್ಯ ಯಾವ ತಪ್ಪು ನಡಿಬಾರ್ದಿತ್ತು ಅದೆಲ್ಲ ನಡೆದೋಯ್ತು. ನಾನು ಆ ರೀತಿ ಬಿಹೇವ್ ಮಾಡಿದ್ನಾ? ನನಗೇನು ನೆನಪೇ ಆಗ್ತಿಲ್ಲ ಮಾಯಾ. ಈ ವಿಷಯ ಏನಾದ್ರೂ ಅತ್ತೆ ಗೊತ್ತಾದ್ರೆ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಯೋಚನೆ ಮಾಡಲ್ಲ. ಅಪ್ಪಂಗ್ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಮಾವ. ಈ ವಿಚಾರ ಅವ್ರಿಗೆ ಗೊತ್ತಾದ್ರೆ ಅವ್ರ ನಂಬಿಕೆನೂ ಕಳ್ಕೋತೀನಿ. ಎಲ್ರೂ ನನ್ನ ಎಷ್ಟು ಕೀಳಾಗಿ ನೋಡ್ತಾರ ಮಾವ. ನಾನ್ ಬದುಕಿರಲ್ಲ ಮಾವ. ಅಳ್ಬೇಡ ಮಾಯಾ, ಸಮಾಧಾನ ಮಾಡ್ಕೋ. ಇದೆಲ್ಲ ಹೇಗೆ ನಡೀತು ಅಂತ ನನಗೆ ನೆನಪೇ ಇಲ್ಲ. ಏನೋ ಮಿಸ್ ಆಗಿ ನಡೆದಿದೆ. ಇದ್ರಲ್ಲಿ ನಂದು ತಪ್ಪಿಲ್ಲ, ನಿಂದು ತಪ್ಪಿಲ್ಲ. ಆದ್ರೆ ಈ ವಿಚಾರನ ಊರಿನ ಜನ ಕೇಳ್ತಾರ ಮಾವ. ಎಲ್ರು ಅವ್ರವ್ರ ದೃಷ್ಟಿಲೇ ತಾನೇ ಯೋಚನೆ ಮಾಡೋದು. ಮದ್ವೆ ಆಗ್ತಿರೋ ಒಂದ್ ಹೆಣ್ಣು ಮದ್ವೆಗ್ ಮುಂಚೆನೆ ಈ ರೀತಿ ಶೀಲ ಕಳ್ಕೊಂಡ್ರೆ ಯಾರ ಹತ್ರನೂ ಮರ್ಯಾದೆ ಇರಲ್ಲ ಮಾವ. ಎಲ್ರು ನನ್ನ ಎಷ್ಟು ಅಸಹ್ಯವಾಗಿ ನೋಡ್ತಾರೆ. ಮಾಯಾ, ಆ ರೀತಿಯಲ್ಲಿ ಆಗೋಕ್ ನಾನು ಬಿಡಲ್ಲ. ನಿನ್ ಪರವಾಗಿ ನಾನು ಇರ್ತೀನಿ, ನೀನ್ ಧೈರ್ಯವಾಗಿರು. ಹೇಗ್ ನನ್ ಪರವಾಗಿರ್ತೀರ ಮಾವ? ಹೇಗೆ? ನಾವಿಬ್ರು ಮದ್ವೆ ಆಗ್ತದೆ ಈ ರೀತಿ ಜೊತೆ ಆಗಿದ್ರೆ ಜನ ಇನ್ನೂ ತಪ್ಪು ತಿಳ್ಕೊಳಲ್ವಾ? ಅದು ಅಲ್ದೆ ಈಗ ನನ್ನನ್ನ ಈಗ್ಲೇ ಮದ್ವೆ ಆಗ್ತಿಲ್ವಲ್ಲ. ನಮ್ಮ ಮದ್ವೆ ಏನಿದ್ರು ಬೆಳ್ಳಿ ಮದ್ವೆ ಆದ್ಮೇಲೆ ಅಂತ ಭಾಷೆ ಕೊಟ್ಟು ಬಂದಿದ್ದೀರ ಮಾವ. ಬೆಳ್ಳಿ ಮದ್ವೆ ಆಗಷ್ಟರಲ್ಲಿ ಖಂಡಿತ ನನಗೆ 3 ತಿಂಗಳು ತುಂಬಿರುತ್ತೆ ಮಾವ. ಅಯ್ಯೋ ದೇವ್ರೆ, ನನಗೆ ಯಾಕೆ ಇಷ್ಟು ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ಯಪ್ಪ? ಇಷ್ಟು ಕಷ್ಟ ಕೊಡೋ ಬದಲು ಒಂದೇ ಸರಿ ನನ್ನ ನಿನ್ನ ಹತ್ರ ಕರ್ಕೊಂಡ್ಬಿಡು. ಅಯ್ಯೋ ದೇವ್ರೆ, ನನಗೇನ್ ಮಾಡ್ಬೇಕಂತಾನೆ ತೋರಿಸ್ತಿಲ್ಲ. ಇಲ್ಲಿ ನೋಡು ಮಾಯಾ, ಭಾಷೆ ಬಗ್ಗೆ ಆಗಲಿ ಅಥವಾ ಬೆಳ್ಳಿ ಮದುವೆ ಬಗ್ಗೆ ಆಗಲಿ ನೀನು ಯೋಚನೆ ಮಾಡಬೇಡ. ನಾನು ಅತ್ತೆ ಹತ್ರ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ. ಇರೋ ವಿಷಯನ ಪೂರ್ತಿಯಾಗಿ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಹಾಗಿದ್ರ ಬಗ್ಗೆ ಯೋಚನೆ ಬಿಟ್ಟು ಮುಂದೆ ಏನಾಗಬೇಕು ಅಂತ ಯೋಚನೆ ಮಾಡೋಣ. ನಮ್ಮಿಬ್ರು ಮದುವೆ ಆದಮೇಲೆ ಬೆಳ್ಳಿ ಮದುವೆ ಮಾಡೋಣ, ಸರಿನಾ? ಚಿಕ್ಕಮ್ಮನ ಹತ್ರ ನಿಮ್ಮ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಪುರೋಹಿತರನ್ನ ಕರೆಸಿ ಒಂದು ಒಳ್ಳೆ ಮುಹೂರ್ತ ನೋಡಿ ಆ ಮುಹೂರ್ತದಲ್ಲೇ ಮದುವೆ ಆಗೋಣ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಾಯಾ, ಸಮಾಧಾನ ಮಾಡ್ಕೊ ಮಾಯಾ. ಏನೋ ಗೊತ್ತಿಲ್ಲದೆ ತಪ್ಪು ನಡೆದೋಗಿದೆ. ಹೆಣ್ಮಕ್ಳು ಕಣ್ಣೀರಿಗಿರೋ ಶಕ್ತಿ ಮುಂದೆ ಎಲ್ಲ ಕರಗಲೇಬೇಕು. ಅದನ್ನೇ ನಾನು ಅಸ್ತ್ರಾಗಿ ಬಳಸ್ಕೊಂಡು ಮುತ್ತು ಮಾವ ಮಾಡದೇ ಇರೋ ತಪ್ಪಿಗೆ ಪಶ್ಚಾತ್ತಾಪ ಪಡೋ ಹಾಗೆ ಮಾಡ್ತೀನಿ. ಮುತ್ತು ಮಾವ ಏನೋ ಗೊತ್ತಿಲ್ಲದೆ ಆಗಿದೆ, ಇದಕ್ಕೆ ಬೇರೆ ದಾರಿ ಇಲ್ಲ ಅಂದ್ಕೊಂಡು ನೆಕ್ಸ್ಟ್ ಡೇನೆ ನನ್ನ ಮದುವೆ ಆಗ್ತಾರೆ. ಹೇಗಿದೆ? ಮಾಯಾ ಯಾವತ್ತಿದ್ರು ಮಾಯಾನೇ. ಈ ಪ್ಲಾನ್ ಏನಾದ್ರು ನಡೀತು ಅಂದ್ರೆ ಈ ಮನೆ ಸೊಸೆ ಆಗೋದು ನೀನೆ, ನಿನ್ ಮಗುನ ಆಡ್ಸೋದು ನಾನೇ. ಮಾಯಾ, ಅಣ್ಣ ಬಂದ. ಆಲ್ ದಿ ಬೆಸ್ಟ್.
ಮಾಯಾ ಯಾಕೆ ಇನ್ನೂ ನಿದ್ದೆ ಮಾಡಿಲ್ವಾ? ನಿಮ್ಗೋಸ್ಕರನೇ ಕಾಯ್ತಿದ್ದೆ ಮಾವ. ನೀವು ಊಟ ಮಾಡಲಿ ಅಂತ ನಾ ಎಷ್ಟೋ ವೆರೈಟೀಸ್ ಅಡುಗೆ ನನ್ನ ಕೈಯಾರೆ ರೆಡಿ ಮಾಡಿಟ್ಟಿದ್ದೀನಿ. ನೀವು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀರಾ? ಬನ್ನಿ ಮಾವ. ಮಾಯಾ ಒಂದು ನಿಮಿಷ, ನಿನ್ಗೆ ಹೇಳೋದು ಮರ್ತೋಯ್ತು. ಏನಾಯ್ತು ಮಾವ? ಇವತ್ತು ನಮ್ಮ ಮ್ಯಾನೇಜರ್ ಮಗಂದು ಹುಡ್ದಬ್ಬ ಆಯ್ತು. ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ತುಂಬ ಕೇಳ್ಕೊಂಡ್ರು. ಹೋಗ್ಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ಊಟ ಮಾಡ್ಕೊಂಬಂದೆ. ಸಾರಿ ಮಾಯಾ, ನಿನಗೆ ಕಾಲ್ ಮಾಡಿ ಹೇಳಬೇಕಿತ್ತು. ವರ್ಕ್ ಬ್ಯುಸಿಲಿ ಮರ್ತೋದೆ. ನೀವು ಊಟ ಮಾಡಿ ಮಲ್ಗೋವರೆಗೂ ನಿಮ್ಮ ಕಡೆ ಗಮನ ಕೊಡಬೇಕು ಅಂತ ನನಗೆ ಅತ್ತೆ ಹೇಳಿದ್ರು. ಪರವಾಗಿಲ್ಲ ಮಾವ, ನೀವು ನೆಕ್ಸ್ಟ್ ಟೈಮ್ ಫ್ರೀ ಇದ್ದಾಗ ಹೇಳಿ, ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ತೀನಿ. ಇನ್ನು ಮುಂದೆ ಎಲ್ಲೇ ಊಟ ಮಾಡೋಕ್ಕೆ ಮುಂಚೆ ನಿನಗೆ ಕಾಲ್ ಮಾಡಿಬಿಟ್ಟೆ ಊಟ ಮಾಡ್ತೀನಿ, ಸರಿನಾ? ನನಗೆ ಅರ್ಜೆಂಟಾಗಿ ಒಂದು ನಗು ಬೇಕಿತ್ತು, ಈಗ ಸಿಕ್ತು ನೋಡು. ಯಾವಾಗಲೂ ನಗ್ನಗ್ತಾ ಇದ್ರೆ ಎಷ್ಟು ಮುದ್ದಾಗಿ ಕಾಣ್ತೀಯ ಗೊತ್ತಾ? ಸರಿ ಮಾಯಾ, ಗುಡ್ ನೈಟ್. ಮಾವ, ಊಟ ಅಂತೂ ಮಾಡಲಿಲ್ಲ, ಅಟ್ಲೀಸ್ಟ್ ಒಂದು ಗ್ಲಾಸ್ ಹಾಲಾದರೂ ಕುಡಿತೀರಾ? ಸರಿ, ನಿನಗ್ಯಾಕೆ ಬೇಜಾರು ಮಾಡೋದು? ರೂಮಿಗೆ ತಂದ್ಕೊಡು. ಸರಿ ಮಾವ. ಇಷ್ಟೊತ್ತು ತನಕ ಇದ್ದಿದ್ದಲ್ಲ, ಈಗ ಶುರು ಆಗತ್ತೆ ಆಟ. ಮಾವ, ಐ ಆಮ್ ಕಮಿಂಗ್. ಮಾವ ತಗೊಳ್ಳಿ, ಹಾಲು ತಂದಿದ್ದೀನಿ. ಮುಖ ತೊಳ್ಕೊಂಬರ್ತೀನಿ ಮಾಯಾ. ಅಯ್ಯೋ ಮಾವ, ಬಿಸಿ ಇದ್ದಾಗಲೇ ಕುಡಿದು ಬಿಡಿ. ಅದಲ್ಲಿಡು ಮಾಯಾ, ಆಮೇಲೆ ಕುಡಿತೀನಿ. ಮಾವ, ನಾನಲ್ಲಿ ಇಡೋದು, ನೀವು ಆಮೇಲೆ ಮರ್ತು ಹೋಗೋದು. ತಗೊಳ್ಳಿ ಮಾವ. ನಾನು ಮರ್ತೋದ್ರೆ ನೆನ್ಸಕ್ಕೆ ನೀನಿದೆಯಲ್ಲ, ಅಲ್ಲಿಡು. ಮಾವ, ಇಲ್ಲೇ ಇಟ್ಟಿರ್ತೀನಿ. ಇವತ್ತು ನಾನು ನಿಮ್ಮ ಮಾತು ಕೇಳ್ತೀನಿ, ಆದರೆ ನಾಳೆಯಿಂದ ಏನೇ ಇದ್ದರೂ ನೀವು ನನ್ನ ಮಾತು ಕೇಳಬೇಕು. ಐ ವಿಲ್ ಬಿ ಬ್ಯಾಕ್ ಸೂನ್ ಮಾವ. ಏನಾಯ್ತು ಏನೋ, ಈ ಮಾಯಾ ಇನ್ನೂ ಬಂದಿಲ್ವಲ್ಲ? ಮಾಯಾ, ಏನಾಯ್ತು? ಮಾವ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಫ್ರೆಶ್ ಆಗಿ ಬಂದ್ಮೇಲೆ ಹಾಲು ಕುಡಿತಾರ. ಹಾಲ್ಗೆ ಮಾತ್ರೆ ಹಾಕಿದ್ಯಾ ತಾನೆ? ಮಿಸ್ ಆದ್ರೆ ಆಮೇಲೆ ಎಲ್ಲ ಎಡ್ವರ್ಟ್ ಆಗುತ್ತೆ. ಇಲ್ಲ, ಅದಕ್ಕೆ ಈ ಸಲ ಎಲ್ಲ ಸರಿಯಾಗಿ ನಡೆಯುತ್ತೆ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಅಣ್ಣನ ಮದುವೆ ಆಗಕ್ಕೆ ತುದಿಗಾಲಲ್ಲಿ ನಿಂತಿದ್ಯಾ ಅಲ್ವಾ? ಸುಮ್ಮನಿರಿ ಅದಕ್ಕೆ. ಹರಿಣಿ, ಏನು ಹಾಗೆ ನೋಡ್ತಿದ್ಯಾ? ಏನಿಲ್ಲ ಬೆಳ್ಳಿ, ನಿನ್ನ ತರಕಾರಿ ಹೆಚ್ಚು. ಅದಕ್ಕೆ ನಾನು ರೆಡಿ. ವಾವ್ ಮಾಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಹುಷಾರಾಗಿರೋ. ನಾಟಕ ಮಾಡೋದು ನನಗೆ ಹೇಳ್ಕೊಡ್ಬೇಕಾ? ಡೋಂಟ್ ವರಿ, ಅದಕ್ಕೆ ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ. ನೀವು ನೋಡ್ತೀರಿ, ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ಹೇಗೆ ಶಾಕ್ ಆಗಿರ್ತಾರಂತ. ನಿನ್ನ ನಾಟಕಕ್ಕೆ ಸಪೋರ್ಟ್ ಮಾಡೋಕ್ಕೆ ನಾನು ಬೈರ ಇಬ್ರು ರೆಡಿಯಾಗಿರ್ತೀವಿ. ಮಾಯಾನೋ ಶರ್ಮಿಳಾನೋ ಏನೋ ಪ್ಲ್ಯಾನ್ ಮಾಡ್ತಿರೋ ಆಗಿದೆಯಲ್ಲ, ಏನಿರ್ಬೋದು? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅದಕ್ಕೆ. ಹಾಲು ಕುಡಿಯೋಕೆ ಇಷ್ಟೊತ್ತು ಬೇಕಾ? ನಾನು ಅನ್ಕೊಂಡಿದ್ದು ಯಾವುದೂ ಆಗ್ತಿಲ್ಲ. ಏನು ಮಾಡಲಿ ಈಗ? ಏನಾದರೂ ಉಪಾಯ ಮಾಡು ಮಾಯಾ.
ಥಿಂಕ್ ಮಾಡು. ಹೀಗೆ ಮಾಡ್ತೀನಿ. ಮಾವನೇ ಬಂದು ನನ್ನ ಕಾಲು ಹಿಡಿಯೋಗಾಗಬೇಕು. ಹಾಗೆ ಮಾಡ್ತೀನಿ. ಅಯ್ಯೋ ಅಮ್ಮ, ಅಯ್ಯೋ ನನ್ನ ಕಾಲು, ಅಯ್ಯೋ ಅಯ್ಯೋ ಅಮ್ಮ. ಹರಿಣಿ, ಸೌಂಡ್ ಕೇಳಿಸ್ಕೊಂಡ್ಯಾ? ಮಾಯಕ ಯಾಕೋ ಕೂಗ್ತಿದ್ದಾರೆ. ಏನ್ ಮಾಡ್ಲಪ್ಪ? ಮಾವ, ಮುತ್ತು ಮಾವ, ಅಯ್ಯೋ ಮಾಯಾ? ನನ್ನ ಕಾಲು. ಏನಾಯ್ತು ಮಾಯಾ? ಕೆಳಗೆ ಕೂತಿದ್ಯಾ? ಮೇಲೆ ಹೇಳು. ಮಾವ, ಊಟ ಆದ್ಮೇಲೆ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಬಂದೆ. ಕಾಲು ಸ್ಲಿಪ್ ಆಗಿ ಬಿದ್ದೆ ಮಾವ. ನನ್ನ ಕಾಲು ತುಂಬಾ ನೋವಾಗ್ತಿದ್ಯಾ? ತುಂಬಾ ನೋವಾಗ್ತದೆ ಮಾವ. ಅಯ್ಯೋ 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 ಮಾವ. ಪಾಪ ಮಾಯ ಕಾಲು ಮುರ್ಕೊಂಡಿರ್ಬೇಕು ಅನ್ಸುತ್ತೆ. ಬಿಸಿನೀರು ಕೊಡ್ತೀನಿ, ಹೋಗಿ ಶಾಖ ಕೊಡು. ಅಯ್ಯೋ, ಹಾಗಾದ್ರೆ ಬೇಗ ಬಿಸಿನೀರು ಕಾಯಿಸೋ. ಆರಾಮಾಗಿ ಮಾತಾಡ್ಕೊಂಡು ನಿಂತಿದ್ದೆಲ್ಲ ಹರಿಣಿ. ಪಾಪ ಮಾಯಕ. ಹ್ಞೂ ಸರಿ ಆಯ್ತು, ಪಾಪ ಅಂತೇನು ಹೇಳಲ್ಲ. ಹೋಗ್ಲಿ, ಬಿಸಿನೀರು ಬೇಗ ಕಾಯಿಸ್ಕೊಡು. ಮಾಯಾ, ಕಾಲ್ ಸ್ಟ್ರೈಟ್ ಮಾಡು. ಸರಿ ನಡಿ, ರೆಸ್ಟ್ ತಗೊಳ್ಳು ಅಂತೆ. ಆಗಲ್ಲ ಮಾವ. ಇದಳು ಮಾಯಾ, ಮೆಲ್ಲಿಗಿದಳು. ಮಾವ, ನನ್ನ ಕಾಲು. ಅಯ್ಯೋ, ಒಂದು ನಿಮಿಷ. ಮಾವ. ಏನು ಆಗಲ್ಲ ಮಾಯಾ, ಸಮಾಧಾನ ಮಾಡ್ಕೊ ಮಾಯಾ. ಅಯ್ಯೋ, ತುಂಬಾ ನೋವಾಗ್ತದೆ ಮಾವ. ಹರಿಣಿ, ಆಯ್ತಾ ಬಿಸಿ ನೀರು? ಇನ್ನೂ 1 ನಿಮಿಷ, ಬಿಸಿ ಆಗುತ್ತೆ. ತುಂಬಾ ನೋವಾಗ್ತಿದೆ ಅನ್ಸುತ್ತೆ. ಇದಕ್ಕೆ ಬಿಸಿನೀರು ಶಾಖ ಕೊಟ್ರೆ ಒಳ್ಳೇದು. ಒಂದು 2 ನಿಮಿಷ ಬಿಸಿನೀರು ತಂದ್ಬಿಡ್ತೀನಿ. ಬೆಳ್ಳಿ, ನೀನು ಇನ್ನೂ ಮನೆಗೆ ಹೋಗಿಲ್ವಾ? ಇಲ್ಲ ಮಾವ, ಇನ್ನೂ ಸ್ವಲ್ಪ ಪಾತ್ರೆಗಳು ಬಾಕಿ ಇತ್ತು, ಅದನ್ನು ತೊಳಿತಿದ್ದೆ. ಅಷ್ಟೊಂದು ಮಾಯಕಂಗೆ ಪೆಟ್ಟಾಯ್ತು ಅಂತ ಗೊತ್ತಾಯ್ತು. ಬಿಸಿನೀರು ತೊಗೊಂಬಂದೆ. ಒಳ್ಳೆ ಕೆಲಸ ಮಾಡಿದೆ. ಅಲ್ಲ, ಯಾರಿಗೇನು ಬೇಕು ಅಂತ ನಿಂಗೆ ಮುಂಚೆನೇ ಗೊತ್ತಾಗುತ್ತೆ? ಆ ದೇವ್ರಿಗೆ ಗೊತ್ತು. ಬೆಳ್ಳಿ ವೈದ್ಯಾಲಯ ಅಂತ ಒಂದು ಶಾಪ್ ಮಾಡ್ಬಿಡು, ಒಳ್ಳೆ ವ್ಯಾಪಾರ ಆದ್ರೂ ಆಗುತ್ತೆ. ಸರಿ ಸರಿ ನಡಿ. ಅಯ್ಯೋ ಅಯ್ಯೋ, ಮಾಯಕ, ಏನಾಯ್ತು ಮಾಯಕ? ಅಯ್ಯೋ, ನೋಡ್ತಿದ್ಯಾ? ಪ್ರಾಣ ಹೋಗ್ತದೆ ಬೆಳ್ಳಿ. ಎಲ್ಲಿ ಮಾಯಕ? ಏನಾಯ್ತು? ಇಲ್ಲೇ ಬೆಳ್ಳಿ. ಅಕ್ಕ, ರಕ್ತ ಹೆಪ್ಪಕಟ್ಟೆ ಇಲ್ಲ. ಕೆಂಪಾಗಿರ್ಬೇಕು ಇಲ್ಲ ಹಸ್ರಾಗಿರ್ಬೇಕು. ಇಲ್ಲೇನು ಆಗೇ ಇಲ್ವಲ್ಲಕ್ಕ? ಅಯ್ಯೋ, ಈಗ ಏನ್ ಬೆಳ್ಳಿ? ಅದು ಕೆಂಪಗಾಗೋವರೆಗೂ ನಾನು ಸುಮ್ಮನೆ ಇರ್ಬೇಕಾ? ಅಯ್ಯೋ, ಹೋಗ್ಲಿ ಬಿಡಿ ಅಕ್ಕ, ಶಾಖ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಏನು ನೋವು ಆಗದೆ ಇದ್ರು ಇವಳು ಕೊಡೋ ಶಾಖದಿಂದ ನೋವು ಅನುಭವಿಸ್ಬೇಕಾಯ್ತಲ್ಲಪ್ಪ. ಕಾಲು ಮಾಯಾ, ತುಂಬ ನೋವಾಗ್ತಿದ್ಯಾ? ಪ್ರಾಣ ಹೋಗ್ತದೆ ಮಾವ. ತುಂಬ ಕಷ್ಟ ಆಗ್ತಿರ್ಬೇಕು. ಬೆಳಿ, ನಿನ್ನ ಮಾಯನ ಜೊತೆನೇ ಇದ್ದು ಅವಳನ್ನ ಹುಷಾರಾಗಿ ನೋಡ್ಕೊ. ಅವಳ ಜೊತೆಲೇ ಇದ್ದು ಅವಳಿಗೆ ಶಾಖ ಕೊಡು. ನಿಂಗೇನಾದರೂ ಬೇಕಿದ್ರೆ ಕರಿ, ನಾನು ಹಾಲಲ್ಲಿ ಮಲಗಿರ್ತೀನಿ. ಸರಿನಾ? ಅತ್ತೆಗೆ ಫೋನ್ ಮಾಡಿ ನನ್ನೆಲ್ಲ ತಿಳಿಸ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ. ಸರಿ ಮಾವ. ಮಾಯಾ, ಹುಷಾರು. ಮಾವ, ಅಯ್ಯೋ ಸಾರಿ ಬೆಳ್ಳಿ. ಮಾಯಾ, ಬೈ ಮಿಸ್ಟೇಕ್ ಆಗಿ ಟಚ್ ಆಗಿ ಬಿದ್ಬಿಡ್ತು. ಸಾರಿ ಬೆಳ್ಳಿ. ಏನಾಯ್ತು? ಮಾವ, ಸಾರಿ ಮಾವ, ಬೈ ಮಿಸ್ಟೇಕ್ ಆಗಿ ನನ್ನ ಕಾಲ್ ಟಚ್ ಆಗಿ ಬಿಸಿನೀರು ಒಂದು ಕಾಲ್ ಮೇಲೆ ಚೆಲ್ಬಿಡ್ತು. ಸಾರಿ ಮಾವ, ತುಂಬಾ ಸಂಕಟ ಪಡ್ತಿದ್ದಾಳೆ ಅವಳು. ಏನ್ ಮಾಯಾ, ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇರೋದು ಬೇಡವಾ? ಬೆಳ್ಳಿ, ಏನಾಯ್ತು ಬೆಳ್ಳಿ? ಕೂತ್ಕೋ ಬೆಳ್ಳಿ.
ಹೇಳಿ ಕಾಲು ಕೊಡಿನಿ. ತುಂಬ ಉರಿತಾ ಇದೆಯಾ? ಬೆಳ್ಳಿ ಏನಾಯ್ತು ಬೆಳ್ಳಿ? ಬೆಳ್ಳಿ ಏನು ಆಗಲ್ಲ, ಸಮಾಧಾನ ಮಾಡ್ಕೋ. ಮಾವ ಏನಾಯ್ತು? ಏನಿಲ್ಲ ಅರೇಣಿ, ಕಾಲ್ ಮೇಲೆ ಬಿಸಿನೀರು ಚೆಲ್ತು ಅಷ್ಟೇ. ಅಯ್ಯೋ ಮಾವ ಹೌದಾ? ಬೆಳ್ಳಿ ನೀನು ಇಲ್ಲೇ ಇರು, ನಾನು ಹೋಗಿ ಆಯಿಂಟ್ಮೆಂಟ್ ತರ್ತೀನಿ ಮಾವ. ಹಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ಬೇಗ ತಗೋಬಾ. ಮಾವ ಆಯಿಂಟ್ಮೆಂಟ್ ತಂದಿದ್ದೀನಿ, ಹಚ್ಚಿ ಎಲ್ಲ ಸರಿ ಹೋಗುತ್ತೆ. ಬೆಳ್ಳಿ ಅಳ್ಬೇಡ.